Dear students, in this video I am going to explain revised Schedule 6 format of balance sheet. This revised Schedule 6 is a vertical format. Now previously ಏನು ಮಾಡ್ತಿದ್ವಿ horizontal ಅಲ್ಲಿ ಅಥವಾ T format ಅಲ್ಲಿ as we are familiar with alphabet ಅಲ್ಲಿ prepare ಮಾಡ್ತಿದ್ವಿ. Now we are going to prepare a balance sheet on the basis of revised Schedule 6. Revised Schedule 6 ಅನ್ನೋದು it is a ಕಾಂಪ್ಯಾಕ್ಟ್ ಫಾರ್ಮ್ಯಾಟ್. ಇಲ್ಲಿ ನಾವೇನು ಮಾಡ್ತೇವೆ ಅಂದರೆ ದ ಇಂಪಾರ್ಟೆಂಟ್ ಐಟಮ್ಸನ್ನು ನಾವು ಇಲ್ಲಿ ಮೆನ್ಷನ್ ಮಾಡ್ತೇವೆ. ಅದನ್ನು ನಾವು ಡೀಟೇಲ್ಡ್ ಇನ್ಫಾರ್ಮೇಷನನ್ನು ನಾವು ನೋಟ್ಸಲ್ಲಿ ಮೆನ್ಷನ್ ಮಾಡಿರ್ತೇವೆ. ಇಫ್ ಯು ವಾಂಟ್ ದಿ ಡೀಟೇಲ್ಸ್ ಆಫ್ ಶೇರ್ ಕ್ಯಾಪಿಟಲ್ ವಿ ಹ್ಯಾವ್ ಟು ಗೋ ಥ್ರೂ ಅ ನೋಟ್ ನಂಬರ್ 5. ದೆನ್ ವಿಲ್ ಗೆಟ್ ಅ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ share capital. So this note number 5 notes gives a supportive document to give more information on items which is entered in a balance sheet. So first we are going to understand what is balance sheet. Balance sheet and it is a statement where asset and liability should be entered. ಅಸೆಟ್ ಮತ್ತು ಲಯಬಿಲಿಟೀಸನ್ನು ನಾವು ಬ್ಯಾಲೆನ್ಸ್ ಮಾಡಿರ್ತೇವೆ. ನಮ್ಮಲ್ಲಿ ಎಷ್ಟು ಅಸೆಟ್ ಎಷ್ಟು ಲಯಬಿಲಿಟೀಸ್ ಇರ್ತದೋ ಅದಕ್ಕೆ ಈಕ್ವಲ್ ಆಗಿ ಅಸೆಟ್ ಇರಬೇಕು. ದಟ್ ಮೀನ್ಸ್ ದ ಅಮೌಂಟ್ ಆಫ್ ಫಂಡ್ ಮೊಬಲೈಸ್ಡ್, ದಟ್ ಮೀನ್ಸ್ ಥ್ರೂ ಅ ಇಕ್ವಿಟಿ ಶೇರ್ ಕ್ಯಾಪಿಟಲಿಂದ ನಮ್ಮ ಅದರ್ ಬರೋಯಿಂಗ್ಸಿಂದ ನಾವು ಎಷ್ಟು ಫಂಡನ್ನು ಮೊಬಲೈಸ್ ಮಾಡಿರ್ತೀವೋ ಅಷ್ಟು ಫಂಡನ್ನು ನಾವು ಯುಟಿಲೈಸ್ ಮಾಡಿರಬೇಕು. ದಟ್ ಮೀನ್ಸ್ asset and liability should be equal. That means capital plus liability should be equal to asset. That means here in a revised schedule ಅಲ್ಲಿ ನಾವೇನು ಮಾಡ್ತೇವೆ, ಕ್ಯಾಪಿಟಲನ್ನು ಎರಡು ನೋಟ್ಸಲ್ಲಿ ಡಿವೈಡ್ ಮಾಡ್ತೇವೆ. ದಟ್ ಮೀನ್ಸ್ ಎರಡು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಆಗಿ ನಾವು ಡಿವೈಡ್ ಮಾಡ್ತೇವೆ. ಲಯಬಿಲಿಟೀಸನ್ನು ವಿಲ್ ಡಿವೈಡ್ ಇಟ್ ಇನ್ 3 ಇಂಪಾರ್ಟೆಂಟ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಹಾಗೆಯೇ ಅಸೆಟನ್ನು ವಿಲ್ ಡಿವೈಡ್ ಇನ್ 4 ಪಾರ್ಟ್ಸ್. That means we have a 9 working notes. So 9 ವರ್ಕಿಂಗ್ ನೋಟ್ಸನ್ನು ನಾವು ಈ ರಿವೈಸ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಪ್ರಿಪೇರ್ ಮಾಡ್ತೇವೆ. ಲೆಟ್ಸ್ ಸಿ ವಾಟ್ ಆರ್ ದ ಥಿಂಗ್ಸ್. ಹಿಯರ್ ಯು ಹ್ಯಾವ್ ನೋಟಿಸ್ ದಟ್ ಇನ್ ಅ ಪ್ರೀವಿಯಸ್ ವಿಡಿಯೋ ವಿ ಡಿಡ್ ಅನ್ ಇನ್ಕಮ್ ಸ್ಟೇಟ್ಮೆಂಟ್. ಅಲ್ಲಿ ನಾವು ನೋಟ್ ನಂಬರ್ 1, 2, 3 ಅಂತ ಕೊಡ್ತಾ ಇದ್ವಿ. ಇನ್ ದಿಸ್ ಬ್ಯಾಲೆನ್ಸ್ ಶೀಟ್ ವಿ ಹ್ಯಾವ್ ಟು ಕಂಟಿನ್ಯೂ ದ ನೋಟ್ ನಂಬರ್ ಬಿಕಾಸ್ ದ ಪ್ರಾಬ್ಲಮ್ಸಲ್ಲಿ ಯು ಹ್ಯಾವ್ ಟು ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ P&L ಅಕೌಂಟ್. ಕಂಪನಿ ಫೈನಲ್ ಅಕೌಂಟ್ಸ್ ಕನ್ಸಿಸ್ಟ್ ಆಫ್ ಬ್ಯಾಲೆನ್ಸ್ ಶೀಟು ಇರ್ತದೆ, P&L ಅಕೌಂಟು ಇರುತ್ತೆ. ಸೊ ಹಾಗಾಗಿ ವರ್ಕಿಂಗ್ ನೋಟ್ ಕನ್ಫ್ಯೂಸ್ ಆಗಬಾರ್ದು. ಸೊ ದಟ್ ಯು ಹ್ಯಾವ್ ಟು ಕಂಟಿನ್ಯೂ ದ ವರ್ಕಿಂಗ್ ನೋಟ್. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 1 to 4ವರೆಗೆ ನಾವು ಮಾಡಿದ್ವಿ. ಇವಾಗ ಬ್ಯಾಲೆನ್ಸ್ ಶೀಟಲ್ಲಿ 5th ವಿ ಹ್ಯಾವ್ ಟು ಕಂಟಿನ್ಯೂ. 5th 9 ಶೆಡ್ಯೂಲ್ಸ್, ದಟ್ ಮೀನ್ 13 ನೋಟ್ಸನ್ನು ನಾವು ಇಲ್ಲಿ ಪ್ರಿಪೇರ್ ಮಾಡ್ತೇವೆ. ಫಸ್ಟು ವಿ ಶುಡ್ ಸ್ಟಾರ್ಟ್ ವಿತ್ ಇಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್. ನಾನು ಅವಾಗಲೇ ಹೇಳಿದೆ ಇಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್, ದಟ್ ಈಸ್ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್ ಶುಡ್ ಬಿ ಸೇಮ್ ಆ್ಯಸ್ ವಿ ಹ್ಯಾವ್ ಅ ಅಸೆಟ್. ಅಸೆಟ್ಗೆ ಅದು ಸೇಮ್ ಆಗಿ ಇರಬೇಕು. ದಟ್ ಈಸ್ ಇಟ್ ಶುಡ್ ಮ್ಯಾಚ್, ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್. Now we start with the liabilities and followed by we have a asset too. First liabilities ಅಲ್ಲಿ ನಮ್ಗೆ ಏನು ಇರುತ್ತೆ ಅಂದರೆ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಆರ್ ದ ಓನರ್ಸ್ ಆಫ್ ಅ ಕಂಪನಿ. ಸೊ ಓನರ್ ಫಂಡನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ತೇವೆ. ಓನರ್ ಫಂಡ್ಸಲ್ಲಿ ಯಾವ್ದು ಬರ್ತದೆ, ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್. ಸೊ ದಟ್ ಈಸ್ ಕಮ್ಸ್ ಅಂಡರ್ ನೋಟ್ ನಂಬರ್ 5. ವಾಟ್ ಆರ್ ದ ಇನ್ಫಾರ್ಮೇಷನ್ಸ್ ವಿ ಹ್ಯಾವ್ ಇನ್ ಶೇರ್ ಕ್ಯಾಪಿಟಲ್? ಸೊ ಶೇರ್ ಕ್ಯಾಪಿಟಲನ್ನು ನಾವು 5 ಇಂಪಾರ್ಟೆಂಟ್ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ದಟ್ ಈಸ್ ಆಥರೈಸ್ಡ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್, ಕಾಲ್ಡ್ ಅಪ್ ಕ್ಯಾಪಿಟಲ್ ಆ್ಯಂಡ್ ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂತ 5 ಟೈಪ್ಸ್ ಆಗಿ ನಾವು ಶೇರ್ ಕ್ಯಾಪಿಟಲನ್ನು ಡಿವೈಡ್ ಮಾಡ್ತೇವೆ. ಆಥರೈಸ್ಡ್ ಕ್ಯಾಪಿಟಲ್ ಅಂದರೆ ಕಂಪನಿ ರಿಜಿಸ್ಟರ್ ಆಗುವಾಗ ಒಂದು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲನ್ನು ಅಲ್ಲಿ
ರಿಜಿಸ್ಟರ್ ಮಾಡಿರ್ತಾರೆ ಅದನ್ನು ನಾವು ಆಥರೈಸ್ಡ್ ಕ್ಯಾಪಿಟಲ್ ಅಂತ ಕರಿತೇವೆ. ದ ಅಮೌಂಟ್ ಆಫ್ ಕ್ಯಾಪಿಟಲ್ ಆಥರೈಸ್ಡ್ ಬೈ ದ ರಿಜಿಸ್ಟ್ರಾರ್ ಆಫ್ ದ ಕಂಪನಿ. ಅಂದರೆ ಇದು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್ ವಿಚ್ ಇಸ್ ರಿಜಿಸ್ಟರ್ಡ್ ಅಂಡರ್ ಅ ರಿಜಿಸ್ಟ್ರಾರ್ ಆಫ್ ಅ ಕಂಪನಿ. ಅಂದರೆ ನಾವು ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಶೇರನ್ನು ಮೊಬಲೈಸ್ ಅಂದರೆ ಫಂಡನ್ನು ಮೊಬಲೈಸ್ ಮಾಡ್ತೀವಿ ಅಂತ ನಾವು ಅದನ್ನು ಕೊಟ್ಟಿರಬೇಕು. ದಿಸ್ ಇಸ್ ಎ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್ ವಿ ನೀಡೆಡ್ ಟು ಸ್ಟಾರ್ಟ್ ಅಪ್ ಬಿಸ್ನೆಸ್ ಅಂತ. ದೆನ್ ಎಷ್ಟು ಮ್ಯಾಕ್ಸಿಮಮ್ ನಾವು ಆಲ್ರೆಡಿ ಅಥರೈಸ್ಡ್ ಕ್ಯಾಪಿಟಲನ್ನು ರಿಜಿಸ್ಟ್ರಾರ್ ಅಥವಾ ರಿಜಿಸ್ಟರ್ ಮಾಡಿರ್ತೇವೆ. ನಂತರ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್ ನಮಗೆ ಬೇಕಿರೋ ಮ್ಯಾಕ್ಸಿಮಮ್ ಅಮೌಂಟನ್ನು ನಾವು ರಿಜಿಸ್ಟರ್ ಮಾಡಿಸಿರ್ತೇವೆ. ಅದರಲ್ಲಿ ಒಂದು ಪಾರ್ಟನ್ನು ನಾವು ಪಬ್ಲಿಕ್ಕಿಗೆ ಇಶ್ಯೂ ಮಾಡ್ತೇವೆ. ದಟ್ ಈಸ್ ವಿಚ್ ಹ್ಯಾಸ್ ಬಿನ್ ಇಶ್ಯೂಡ್ ಬೈ ದ ಕಂಪನಿ ಫಾರ್ ದ ಪಬ್ಲಿಕ್ ಟು ಸಬ್ಸ್ಕ್ರೈಬ್. ದೆನ್ ನಾವು ಸಬ್ಸ್ಕ್ರಿಪ್ಷನಿಗೆ ಇಟ್ಟಾಗ ದ ಪಾರ್ಟ್ ಆಫ್ ದಿ ಇಶ್ಯೂಡ್ ಕ್ಯಾಪಿಟಲನ್ನು ಪಬ್ಲಿಕ್ಕಿಗೆ ನಾವು ಸಬ್ಸ್ಕ್ರೈಬ್ ಮಾಡ್ತೇವೆ. ಸೊ ದಟ್ ಈಸ್ ನಥಿಂಗ್ ಬಟ್ ಅ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಅಂದರೆ ಪಬ್ಲಿಕ್ಕಿಗೆ ಎಷ್ಟು ಅಪ್ಲಿಕಬಲ್ ಆಗುತ್ತೋ ಅದನ್ನು ನಾವು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ನಂತರ ಕಾಲ್ಡ್ ಅಪ್ ಕ್ಯಾಪಿಟಲ್. ದಿಸ್ ಇಸ್ ಅ ಪಾರ್ಟ್ ಆಫ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ದಟ್ ದ ಕಂಪನಿ ದಟ್ ಹ್ಯಾಸ್ ಬಿನ್ ಕಾಲ್ಡ್ ಬೈ ದ ಕಂಪನಿ ಟು ಬಿ ಪೇಯ್ಡ್. ಅಂದರೆ ಎಷ್ಟು ಅದನ್ನು ಕಾಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಫ್ ವಿ ಹ್ಯಾವ್ ಅ 100 rupees shares, that called up capital should be less than that. Then a paid up capital. This is a part of called up capital that has been paid by the shareholders. Shareholders ಎಷ್ಟು ಅದಕ್ಕೆ ಪೇ ಮಾಡ್ತಾರೋ ಅದನ್ನು ನಾವು ಪೇಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಯೂಶುವಲಿ ನಾವು ಈ ಪೇಡ್ ಅಪ್ ಕ್ಯಾಪಿಟಲನ್ನು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೇವೆ. ಈ ಆಥರೈಸ್ಡ್ ಕ್ಯಾಪಿಟಲನ್ನು ನಾವು ತೋರಿಸಿದಾಗ ದಿಸ್ ಇಸ್ ನಾಟ್ ಕನ್ಸಿಡರ್ಡ್ ಟು ಟೋಟಲ್ ಅಮೌಂಟ್. ನಮ್ಮ ಪೇಡ್ ಅಪ್ ಆಥರೈಸ್ಡ್ ಕ್ಯಾಪಿಟಲನ್ನು ಡಬಲ್ ಲೈನ್ ಹಾಕಿ ಅದನ್ನು ನಾವು ಕ್ಲೋಸ್ ಮಾಡ್ತೇವೆ. ಜಸ್ಟ್ ವಿ ಆರ್ ಗೋಯಿಂಗ್ ಟು ಶೋ ದಿಸ್ ಆ್ಯಂಡ್ ವಿ ಆರ್ ಶಾಟ್ ನಾಟ್ ಕನ್ಸಿಡರ್ಡ್ ಇನ್ ಅವರ್ ಬ್ಯಾಲೆನ್ಸ್ ಶೀಟ್ ಈವನ್ ದ ಇಶ್ಯೂಡ್ ಕ್ಯಾಪಿಟಲ್. ಸೊ ಇಲ್ಲಿ ದೆನ್ ವಿ ಆರ್ ಗೋಯಿಂಗ್ ಟು ಲೆಸ್ ಅ ಕಾಲ್ಸ್ ಇನ್ ಅರಿಯರ್ಸ್. ವಾಟ್ ಈಸ್ ಕಾಲ್ಸ್ ಇನ್ ಅರಿಯರ್ಸ್ ಅಂದರೆ, ಇಫ್ ಎ ಶೇರ್ ಹೋಲ್ಡರ್ಸ್ ಪೇಮೆಂಟ್ ಮಾಡೋದಕ್ಕೆ ಏನಾದರೂ ತಪ್ಪಿದರೆ, ಫಾರ್ ಎಕ್ಸಾಂಪಲ್ ಫಸ್ಟು ಶೇರ್ ಇಶ್ಯೂ ಮಾಡಬೇಕಾದ್ರೆ ಪೇ ಮಾಡಿರ್ತಾರೆ, ದ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟನ್ನು ಅವರು ಪೇ ಮಾಡಿರೋದಿಲ್ಲ. ಇನ್ ದ್ಯಾಟ್ ಕೇಸ್ ಇಫ್ ದ ಶೇರ್ ಹೋಲ್ಡರ್ಸ್ ಡಿಫಾಲ್ಟ್ಸ್ ಇನ್ ಪೇಮೆಂಟ್ ಆಫ್ ಕಾಲ್ ಮನಿ ಡ್ಯೂ ಟು ಅಲಾಟ್ಮೆಂಟ್, ಅದನ್ನು ನಾವು ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರೆದಿರ್ತೇವೆ. ದೆನ್ ನಾವು ಪೇಡ್ ಅಪ್ ಕ್ಯಾಪಿಟಲನ್ನು ತೆಗೆದುಕೊಳ್ತೇವೆ. ದಟ್ ಈಸ್ when a company accepts money from the allotee against the cost not yet made. ಅಂದರೆ ಅಡ್ವಾನ್ಸ್ ಆಗಿ ನಾವು ಮನಿಯನ್ನು ರಿಸೀವ್ ಮಾಡಿದರೆ ನಾವು ಅದನ್ನು ಪೇಡ್ ಅಪ್ ಕ್ಯಾಪಿಟಲ್ ತಗೊಳ್ತೇವೆ. ಈ ಟೋಟಲ್ ಅಮೌಂಟನ್ನು ವಿಲ್ ಎಂಟರ್ ಇನ್ ನೋಟ್ ನಂಬರ್ 5. ದೆನ್ ಕನ್ಸಾಲಿಡೇಟೆಡ್ ಅಂದರೆ ನಾವು ಇಲ್ಲಿ ಟೋಟಲ್ ಶೇರ್ ಕ್ಯಾಪಿಟಲನ್ನು ಎಂಟ್ರಿ ಮಾಡ್ತೇವೆ. ಸೊ ಅದರ ಬೈಫಿಕೇಷನನ್ನು ವಿಲ್ ಎಂಟರ್ ಇನ್ the bifurcations will enter in a note number 5. The total amount will enter in this main balance sheet. Next, ಈ shareholders fund alle the next item which we have involved as a reserves and surplus. Surplus is nothing but a profit. Surplus ಅಂದ್ರೆ profit. It is a ಪ್ರಾಫಿಟ್ ವಿಚ್ ಇದನ್ನು ನಾವು ಶೇರ್ ಹೋಲ್ಡರ್ಸಿಗೆ ಕೊಡಬೇಕಾದಂತಹ ಪ್ರಾಫಿಟನ್ನು ನಾವು ಇಲ್ಲಿ ರಿಟೇನ್ ಮಾಡ್ಕೊಂಡಿರ್ತೇವೆ. ದೆನ್ ರಿಸರ್ವ್ ಇಸ್ ಅ ಅಕ್ಯುಮುಲೇಟೆಡ್ ಪ್ರಾಫಿಟ್ ವಿಚ್ ಹ್ಯಾಸ್ ಬಿನ್ ಮೇಂಟೈನ್ಡ್ ಆ್ಯಂಡ್ ರಿಸರ್ವ್ಡ್ ಬಟ್ ನಾಟ್ ಯೆಟ್ ಯೂಸ್ಡ್. ರಿಸರ್ವ್ಸ್ ಅಂದರೆ ನಾವು ಒಂದು ಪೋರ್ಷನ್ ಆಫ್ ಪ್ರಾಫಿಟನ್ನು ರಿಸರ್ವ್ ಆಗಿ ಇಟ್ಕೊಂಡಿರ್ತೇವೆ ಟು ಮೀಟ್ ಅನ್ ಆಬ್ಲಿಗೇಷನ್ಸ್. ಅಂದರೆ ನಮಗೆ ಫ್ಯೂಚರಲ್ಲಿ ಬರ್ತಕ್ಕಂತಹ ಆಬ್ಲಿಗೇಷನ್ಸನ್ನು ಮೀಟ್ ಮಾಡೋದಕ್ಕೋಸ್ಕರ ನಾವು ಸರ್ಟೆನ್ ರಿಸರ್ವ್ಸನ್ನು ಪ್ರಾಫಿಟಿನ ಒಂದು ಪೋರ್ಷನನ್ನು ನಾವು ಇಟ್ಕೊಂಡಿರ್ತೇವೆ. ದಟ್ ಈಸ್ ನಥಿಂಗ್ ಬಟ್ ಅ ರಿಸರ್ವ್ಸ್ ಅಂತ ಕರಿತೇವೆ. ದಿಸ್ ಈಸ್ ದ ಪ್ರಾಫಿಟ್ ವಿ ಸೆಟ್ ಅಸೈಡ್ ಫಾರ್ ಮೀಟಿಂಗ್ ಆಫ್ ಸ್ಪೆಸಿಫಿಕ್ ಫ್ಯೂಚರ್ ರಿಕ್ವೈರ್ಮೆಂಟ್ಸ್ ಆರ್ ಎನಿ ಅದರ್ ಫ್ಯೂಚರ್ ಕಾಂಟಿಂಜೆನ್ಸೀಸ್. ಅಂದರೆ ಫ್ಯೂಚರ್ ರಿಕ್ವೈರ್ಮೆಂಟ್ಸಿಗೆ ಫ್ಯೂಚರ್ ಕಾಂಟಿಂಜೆನ್ಸಿಗೆ ಬೇಕಾದಂಥ ರಿಸರ್ವ್ಸನ್ನು ನಾವು ಇಲ್ಲಿ ಇಟ್ಟಿರ್ತೇವೆ. ದಟ್ ಈಸ್ ನಥಿಂಗ್ ಬಟ್ ಅ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂದರೆ ಇಟ್ ಮೇ ಬಿ ರೆವಿನ್ಯೂ ರಿಸರ್ವ್ಸ್ ಇರ್ಬೋದು, ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್, ಸೆಕ್ಯೂರಿಟಿ ಪ್ರೀಮಿಯಮ್,
depreciation redemption fund, workman compensation fund, insurance fund. So this is all we kept for as a reserves. So ಈ ರಿಸರ್ವ್ಸ್ ಎಲ್ಲವನ್ನ ನಾವು the total reserve amount will enter in schedule number 6. Then we have a non-current liabilities. Illi what's the meaning of non-current liabilities? Current liabilities andre the liabilities which is paid within a year, ಒಂದು ವರ್ಷದೊಳಗಡೆ ನಾವು ಆ ಲಯಬಿಲಿಟೀಸ್ ಅನ್ನು ಮೀಟ್ ಮಾಡಬೇಕು ಅಂತ ಇದ್ರೆ ದಟ್ ಈಸ್ ನಥಿಂಗ್ ಬಟ್ ಅ ಕರೆಂಟ್ ಲಯಬಿಲಿಟಿ. ಒಂದು ವರ್ಷದೊಳಗಡೆ ನಾವು ಆ ಲಯಬಿಲಿಟೀಸ್ ಅನ್ನು ಪೇ ಮಾಡಬೇಕು ಅಂತ ಇದ್ರೆ ನಾವು ಇದನ್ನು ಕರೆಂಟ್ ಲಯಬಿಲಿಟಿ ಅಂತ ಕರೀತೇವೆ. ವಿಚ್ obligations are to be met only after a year. ಒಂದು ವರ್ಷದ ನಂತರ ನಾವು ಪೇ ಮಾಡುವ ಲಯಬಿಲಿಟೀಸ್ ಅನ್ನು ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಕರೀತೇವೆ. ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಯಾವ್ದಾದ್ರು ಬರುತ್ತೆ ಅಂದರೆ ಸೆಕ್ಯೂರ್ಡ್ ಲೋನ್ಸ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಲೋನ್ಸ್. ಸೆಕ್ಯೂರ್ಡ್ ಲೋನ್ಸ್ ಅಂದರೆ ದ ಲೋನ್ಸ್ ಬಾರೋಡ್ ಬೈ ಅ ಕಂಪನಿ ಫ್ರಮ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ and banks by providing any property as a security or by issue of debentures. Andre loans anna the secured loans are protected by an asset. Andre ಒಂದು security ಅನ್ನ ಕೊಟ್ಟು ನಾವು ಲೋನ್ ಅನ್ನು ತಗೊಂಡ್ರೆ ಅದನ್ನು ನಾವು ಸೆಕ್ಯೂರ್ಡ್ ಲೋನ್ಸ್ ಅಂತ ಕರಿತೇವೆ. ಅಂದರೆ ಆ ಲೆಂಡರ್ ವಿಲ್ ಹೋಲ್ಡ್ ಡೀಡ್ ಅಂಡ್ ಟೈಟಲ್. ನಾವು ನಮ್ಮ ಕಂಪನಿಗೆ ಬೇಕಾಗಿರುವ ಲೋನನ್ನು ಯಾವುದಾದ್ರೂ ಒಂದು ಸೂರಿಟಿ ಮುಖಾಂತರ ಅಥವಾ ಒಂದು ಗ್ಯಾರಂಟಿ ಮುಖಾಂತರ ನಾವು ಲೋನನ್ನು ತಗೊಂಡ್ರೆ ಅದನ್ನು ನಾವು ಸೆಕ್ಯೂರ್ಡ್ ಲೋನ್ಸ್ ಅಂತ ಕರಿತೇವೆ. ಇಲ್ಲಿ ಲೆಂಡರ್ ಏನು ಮಾಡ್ತಾರೆ, ನಮ್ಮ ಆ ಟೈಟಲ್ ಆಫ್ ಅ ಪ್ರಾಪರ್ಟಿ ಆ್ಯಂಡ್ ಟೈಟಲ್ ಆಫ್ ಆಸೆಟ್ ಅನ್ನು ಒಂದು ತಗೊಂಡು ನಮಗೆ ಲೋನನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಮಾರ್ಟ್ಗೇಜ್ ಲೋನ್ ಇರ್ಬೋದು, ಅಂದರೆ ಗಿರಿವಿ, ಯಾವುದನ್ನಾದರೂ ಗಿರಿವಿಯನ್ನು ಇಟ್ಟು ನಾವು ಲೋನನ್ನು ತಗೊಂಡ್ರೆ ಅದನ್ನು ನಾವು ಸೆಕ್ಯೂರ್ಡ್ ಲೋನ್ಸ್ ಅಂತ ಕರಿತೇವೆ. ಸೊ ಆ ವಸ್ತುವಿನ ಟೈಟಲ್ ಮತ್ತು ಡೀಡ್ ಮನಿ ಲೆಂಡರ್ ಹತ್ರನೇ ಇರುತ್ತೆ. ಈ ಸೆಕ್ಯೂರ್ಡ್ ಲೋನ್ಸ್ ಇರ್ತದಲ್ಲ, ಇದಕ್ಕೆ ಇಂಟ್ರೆಸ್ಟು ತುಂಬ ಕಡಿಮೆ ಇರ್ತದೆ. ನಾವು ಯಾವಾಗ ಈ ಸೆಕ್ಯೂರ್ಡ್ ಲೋನ್ಸ್ಗೆ ಹೋಗ್ತೀವಿ ಅಂದರೆ ಯಾವಾಗ ನಮಗೆ ಲಾರ್ಜ್ ನಂಬರ್ ಆಫ್ ಹೈಯರ್ ಅಮೌಂಟ್ ಬೇಕಾಗುತ್ತೆ, ಆಗ ನಾವು ಸೆಕ್ಯೂರ್ಡ್ ಲೋನ್ಸನ್ನು ತಗೊಳ್ತೇವೆ. ಆಸ್ ಎ ರಿವರ್ಸಲ್ ಕೇಸ್ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂದರೆ are borrowed by a company on personal guarantee or without any collateral. ಯಾವುದೇ ಕೊಲಾಟ್ರಲ್ ಕೊಡದೇನೆ ನಾವು ಲೋನನ್ನು ತಗೊಂಡ್ರೆ ಅದನ್ನು ನಾವು ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಕರಿತೇವೆ. ದಟ್ ಮೀನ್ಸ್ ಇಟ್ ಈಸ್ ಅ ಹೈ ರಿಸ್ಕಿ ಆ್ಯಂಡ್ ಹೆಚ್ಚು ಇಂಟ್ರೆಸ್ಟ್ ರೇಟನ್ನು ನಾವು ಇಲ್ಲಿ ಪೇ ಮಾಡಬೇಕಾಗ್ತದೆ. ಇಲ್ಲಿ ಲೆಂಡರ್ ರಿಸ್ಕ್ ತಗೊಂಡು ನಮಗೆ ಲೋನನ್ನು ಕೊಡ್ತಾರೆ ಫಾರ್ ದ ಪರ್ಸನಲ್ ಗ್ಯಾರಂಟಿ. So what are the secured loans? ಅಂದರೆ already I said that mortgage loan ಇರ್ಬೋದು, ಡಿಬೆಂಚರ್ಸ್ ಇರ್ಬೋದು. Unsecured loans ಅಂದರೆ that is a bank loan, loans from subsidiary company, fixed deposit from a public. This is all considered as a unsecured loans. ಸೊ ಇಲ್ಲಿ ನಾವು ಶೆಡ್ಯೂಲ್ ವರ್ಕಿಂಗ್ ನೋಟ್ ನಂಬರ್ 7 ಅಲ್ಲಿ ಸೆಕ್ಯೂರ್ಡ್ ಲೋನ್ಸ್, ಟೋಟಲ್ ಸೆಕ್ಯೂರ್ಡ್ ಲೋನ್ಸ್ ಅನ್ನು ಎಂಟ್ರಿ ಮಾಡ್ತೇವೆ. ಶೆಡ್ಯೂಲ್ ನಂಬರ್ 8 ಅಲ್ಲಿ ಟೋಟಲ್ ಅನ್ಸೆಕ್ಯೂರ್ಡ್ ಲೋನ್ಸ್ ಅನ್ನು ಎಂಟ್ರಿ ಮಾಡ್ತೇವೆ. ನೆಕ್ಸ್ಟ್ ದ ಐಟಮ್ಸ್ ವಿಚ್ ಇನ್ವಾಲ್ವ್ಡ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಪ್ರೊವಿಷನ್ಸ್. ನಾನು ಅವಾಗ ಹೇಳಿದೆ ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ವಿತ್ ದ ಲಯಬಿಲಿಟೀಸ್ ವಿಚ್ ಈಸ್ ಮೆಟ್ ಆಫ್ಟರ್ ಎ ಇಯರ್. ಕರೆಂಟ್ ಲಯಬಿಲಿಟೀಸ್ ಅಂದರೆ ದ ಲಯಬಿಲಿಟೀಸ್ ವಿಚ್ ಇಸ್ ಪೇಡ್ ವಿದಿನ್ ಎ ಇಯರ್. ಒಂದು ವರ್ಷದೊಳಗಡೆ ನಾವು ಪೇ ಮಾಡ್ತಕ್ಕಂಥ ಲಯಬಿಲಿಟೀಸನ್ನು ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೇವೆ. ಯಾವ್ದಾವಂದರೆ ಸನ್ರಿ ಕ್ರೆಡಿಟಾರ್ಸ್ ಇರ್ಬೋದು, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, outstanding expenses, income received in advance. This is all considered as current liability. Certain provisions ಅನ್ನು ಕೂಡ ನಾವು ಇಲ್ಲಿ ಇಟ್ಕೊಳ್ತೇವೆ. ದ ಪ್ರೊವಿಷನ್ಸ್ ಅಂದರೆ ಟು ಮೀಟ್ ಫರ್ದರ್ ಎಕ್ಸ್ಪೆನ್ಸಸ್ ಅನ್ನು ಮೀಟ್ ಮಾಡೋದಕ್ಕೆ ನಾವು ಇಟ್ಕೊಂಡಿರ್ತಕ್ಕಂಥದ್ದು. ಪ್ರೊವಿಷನ್ಸ್ ಫಾರ್ ಟ್ಯಾಕ್ಸ್, ಪ್ರಪೋಸ್ಡ್ ಡಿವಿಡೆಂಡ್ ಇಸ್ ಅ ಡಿವಿಡೆಂಡ್ which is to be paid to the shareholders. Provisions ಅಂದರೆ this is also a profit set aside for meeting short term obligations. ನಾವು ಅವಾಗಲೇ ಹೇಳಿದೆ ರಿಸರ್ವ್ಸು ಕೂಡ ಇಟ್ ಈಸ್ ಎ ಪ್ರಾಫಿಟ್ ಸೆಟ್ ಅಸೈಡ್ ಟು ಮೀಟ್ ದ ಆಬ್ಲಿಗೇಷನ್ಸ್.
Likewise, provisions also is there to meet a short-term obligations. Reserves are to meet a long-term obligations. We'll see a difference between reserves and provisions. Reserves are appropriations of profit. Provisions are charges on profit. Reserves are created for meeting unknown contingencies. Provisions are created for meeting known liabilities or obligations. Reserves are long-term in nature and provisions are short-term in nature. So, in a note number 9, we will enter all the reserves and provisions. So, here we will end with the equities and liabilities, that is owner's fund and a liabilities, that is non-current liabilities, and also includes a current liabilities. The total should match a total asset. Now we see the asset part. So here I have said already that asset part includes a 4 different schedules. Different part ಅಲ್ಲಿ ನಾವು asset ಅನ್ನು divide ಮಾಡ್ಕೊಳ್ತೇವೆ. So first important thing is a non-current asset. That means the asset. So this is all a non-current asset. That means the asset which cannot be converted as a cash within a year. Within a year. That is, first one is a fixed asset. That means how the fixed asset should be calculated. Just before that, we are going to know what is the difference between fixed asset and a current assets. Fixed assets we use for a long term and the value of which do not change frequently. The value of the asset will not change, but we deduct a depreciation at the end of the every year. But the current asset we use for a short time and the value will changes frequently. Here we use this asset for a daily operations, but we deduct a depreciation at the end of the year. Fixed assets includes a land and building, plant and machinery, furniture, fixture, any intangible assets like patent, copyright, trademarks. And current assets include stock in trade, work in process, fixed goods, raw materials, accounts receivables, cash in hand, cash at bank, which is converted as a cash within a year is called as current assets, and which is used for a long term is considered as a fixed asset. Here, the total fixed asset is entered in a note in a fixed asset column. That's in detail information will show in a note number 10. That means the assets, the value of asset at the beginning of the year and any additional purchase we made during the year, that is the additional appropriations we have during the year, then we have to add and we have to keep it as a gross block E. Then we have to deduct any depreciation at the end of the year and the basis of straight line method or written down value method. Then we'll get a total amount. Then we have to deduct the value from a depreciation. Then we'll get a total fixed asset. So this total we have to enter in a fixed asset column. The next item is an investment. Here, investment means the surplus fund where the company invested outside the business. ಇದು ನಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಲ್ಲ, ಇದು ನಮ್ಮ ಕಂಪನಿಯನ್ನು ಬಿಟ್ಟು ಬೇರೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್. ನಾವು ಬೇರೆ ಕಂಪನಿಗೆ ಇನ್ವೆಸ್ಟ್ ಮಾಡಿದ್ವಿ ಅಂದರೆ ಆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಾಗ್ತದೆ ನಮ್ಮ ಅಸೆಟ್. ಸೊ ದೇ ಮೇ ಬಿ ಇನ್ ದ ಫಾರ್ಮ್ ಆಫ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು, ಶೇರ್ಸ್, ಸೆಕ್ಯೂರಿಟೀಸ್, ಗೋಲ್ಡ್ ಅಥವಾ ಎನಿ ಅದರ್ ರಿಯಲ್ ಎಸ್ಟೇಟಲ್ಲಿ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು. ಸೊ ದಟ್ ಈಸ್ ಕನ್ಸಿಡರ್ಡ್ ಆಸ್ ಅನ್ ಇನ್ವೆಸ್ಟ್ಮೆಂಟ್. ಸೊ ದಟ್ ಇನ್ವೆಸ್ಟ್ಮೆಂಟ್ ಶುಡ್ ಬಿ ಡೀಟೇಲ್ ಆಗಿ ನಾವು ನೋಟ್ ನಂಬರ್ 11 ಎಂಟ್ರಿ ಮಾಡ್ತೇವೆ. ದಟ್ ಈಸ್ ಇನ್ವೆಸ್ಟ್ಮೆಂಟ್ ಇನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್, ಶೇರ್ಸ್, ಡಿಬೆಂಚರ್ಸ್, ಎನಿ ಅದರ್ investment which is made outside a company, outside a business is considered in a note number 9. Other total ಅನ್ನು ನಾವು
ಬ್ಯಾಲೆನ್ಸ್ ಶೀಟ್ ನೋಟ್ ನಂಬರ್ 11 ಇನ್ವೆಸ್ಟ್ಮೆಂಟಲ್ಲಿ ಎಂಟ್ರಿಯನ್ನು ಮಾಡ್ತೇವೆ. ದೆನ್ ಅದರ್ ನಾನ್ ಕರೆಂಟ್ ಅಸೆಟ್ಸ್, ದಟ್ ಮೀನ್ಸ್ ದ ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್, ಯಾವುದೇ ಥರದ ಅದರ್ ಎಕ್ಸ್ಪೆನ್ಸಸನ್ನು ನಾವು ಮಾಡಿದರೆ ಅದನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ತೇವೆ. ದಟ್ ಮೀನ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇರ್ಬೋದು, ಅಂಡರ್ ರೈಟಿಂಗ್ ಕಮಿಷನ್ ಇರ್ಬೋದು, ಡಿಸ್ಕೌಂಟ್ ಆ್ಯಂಡ್ ಇಶ್ಯೂ ಆಫ್ ಶೇರ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್, ಡೆಬಿಟ್ ಬ್ಯಾಲೆನ್ಸ್. ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಯಾವುದಾದ್ರೂ ಡೆಬಿಟ್ ಬ್ಯಾಲೆನ್ಸ್ ಬಂದಿದ್ದರೆ ನಾವು ಅದನ್ನು ನಾನ್ ಕರೆಂಟ್ ಅಸೆಟಲ್ಲಿ ಎಂಟ್ರಿಯನ್ನು ಮಾಡ್ತೇವೆ. ಸೊ another final thing is current assets, loans and advances. ನಾನು ಅವಾಗಲೇ ಹೇಳಿದಾಗೆ the asset which can be converted as cash within a year, that is for a short termಗೆ ಇದ್ದರೆ ಅದನ್ನು ನಾವು ಕರೆಂಟ್ ಅಸೆಟ್ ಅಂತ ಕರಿತೇವೆ. ಕರೆಂಟ್ ಅಸೆಟ್ಸ್ ಯಾವುದಂದರೆ ಕ್ಯಾಶ್ ಇನ್ ಹ್ಯಾಂಡ್, ದಟ್ ಈಸ್ ಈಸಿಲಿ ವಿ ಕ್ಯಾನ್ ಹ್ಯಾವ್ ಅ cash at bank, that means easily converted as a cash, sundry debtors, bills receivables, inventory, outstanding income, prepaid expenses, tax deducted source, loose tools, advances. ಸೊ ಇದೆಲ್ಲವೂ ಕೂಡ ನಮ್ಮ ಕರೆಂಟ್ ಅಸೆಟ್ ಆಗುತ್ತೆ. ಸೊ ದ ಟೋಟಲ್ ಅಮೌಂಟನ್ನು ನಾವೇನು ಮಾಡಬೇಕು, ಈ ಶೆಡ್ಯೂಲ್ ನೋಟ್ ನಂಬರ್ 13 ಬಂದಿರ್ತಕ್ಕಂಥ ಟೋಟಲ್ ನಂಬರ್ ಎಂಟ್ರಿ ಮಾಡಿ, ದೆನ್ ವಿ ಹ್ಯಾವ್ ಟು ಟೋಟಲ್ ಇಟ್. ದಿಸ್ ಟೋಟಲ್ ಆಫ್ ಈ ಬ್ಯಾಲೆನ್ಸ್ ಅಸೆಟ್ ಸೈಡಿನ ಟೋಟಲ್ ಮತ್ತು ಲಯಬಿಲಿಟಿ ಸೈಡಿನ ಟೋಟಲ್ ಶುಡ್ ಬಿ ಬ್ಯಾಲೆನ್ಸ್. ಅದೆರಡು ಬ್ಯಾಲೆನ್ಸ್ ಆಗಬೇಕು. ಅಂದರೆ ನಮ್ಮಲ್ಲಿ ಮೊಬಲೈಸ್ ಆಗಿರ್ತಕ್ಕಂಥ ಫಂಡು ಮತ್ತು ನಾವು ಯುಟಿಲೈಸ್ ಮಾಡಿರ್ತಕ್ಕಂಥ ಫಂಡು ಎರಡೂ ಕೂಡ ಬ್ಯಾಲೆನ್ಸ್ ಆಗಿ ಇರಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಬ್ಯಾಲೆನ್ಸ್ ಶೀಟ್. ಥ್ಯಾಂಕ್ ಯು.